ರೊಬೋಟಿಕ್ ಸರ್ಜರಿ ಈಗ ಮೈಸೂರಲ್ಲಿ ಫಸ್ಟ್ ರೊಬೋಟಿಕ್ ಸರ್ಜರಿ ಸೆಂಟರ್ ಓಪನ್ ಮಾಡಿದ್ದು ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲೇ. ಓಕೆ, ಮೊದಲೆಲ್ಲ ರೊಬೋಟಿಕ್ ಸೆಂಟರ್ ಅಂತಂದರೆ ಬೆಂಗಳೂರಿಗೆ ಹೋಗಬೇಕಿತ್ತು ಅಥವಾ ಮೆಟ್ರೋಪಾಲಿಟನ್ ಚೆನ್ನೈ ಮುಂಬೈಗೆ ಹೋಗಬೇಕಿತ್ತು. ಸೊ ಟೈರ್ 2 ಸಿಟೀಸಲ್ಲಿ ಫಸ್ಟ್ ಟೈಮ್ ರೊಬೋಟಿಕ್ ಸರ್ಜರಿನ ಮಾಡಿದ್ದು ನಮ್ಮ ಡಾಕ್ಟರ್ ಅಜಯ್ ಸರ್ ಇದರಿಂದ ವಿ ಆರ್ ಕ್ರಿಯೇಟೆಡ್. ಸೊ ಮೈಸೂರಲ್ಲೇ 36 ಇಯರ್ಸ್ ಆಗಿದೆ ನಮ್ಮ ಕ್ಯಾನ್ಸರ್ ಸೆಂಟರ್ ಬಂದು. ಸೊ ಮೈಸೂರಲ್ಲಿ ಏನೇ ಕ್ಯಾನ್ಸರ್ ರಿಲೇಟೆಡ್ ಏನೇ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಇದ್ರೂ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದೆ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ಲಿ. ಪೆಟ್ ಸ್ಕ್ಯಾನ್ ಆಗಿರ್ಬೋದು, ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಥೆರಪಿ ಆಗಿರ್ಬೋದು. ಸೊ ನಮ್ಮ ಅಜಯ್ ಸರ್ದು ಇಸ್ ದ ಚೇರ್ಮನ್ ಆಫ್ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್. ಅವ್ರ ವಿಷನ್ ಏನಪ್ಪ ಅಂತಂದರೆ, ಸೊ ಟೈರ್ 2 ಸಿಟೀಸಲ್ಲಿ ಕೂಡ ಎವ್ರಿ ಸಿಟಿಸನ್ ಶುಡ್ ಗೆಟ್ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ಸೋಷೋ ಎಕನಾಮಿಕ್ ಸ್ಟೇಟಸ್ ಅಂತ ಕರೀತಾರೆ. ಸೊ ಏನೇನು ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಮೆಟ್ರೋ ಸಿಟೀಸ್ಗೆ ಹೋಗಬೇಕು ಅಂತ ಏನಿಲ್ಲ, ಸೊ ಅಥವಾ ಫಾರಿನ್ಗೆ ಹೋಗಬೇಕು ಅಂತಿಲ್ಲ, ಅದೇ ಥರ ಟ್ರೀಟ್ಮೆಂಟು, ಅದೇ ಥರ ಬೆನಿಫಿಟ್ಟು, ಅದೇ ಥರ ಇದು ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲು ಸಿಗಂಬಿಟ್ಟೆ. ಅದರಲ್ಲೇ ಒನ್ ಆಫ್ ದ ಇದು ಅಂತಂದರೆ ರೊಬೋಟಿಕ್ ಸರ್ಜರಿ. ರೊಬೋಟಿಕ್ ಸರ್ಜರಿ ಏನಪ್ಪ ಅಂತಂದರೆ ಬೇಸಿಕಲಿ ಮೊದಲೆಲ್ಲ ನಾವೆಲ್ಲ ಹೊಟ್ಟೆ ಕೊಯ್ದು ಆಪ್ರೇಷನ್ ಮಾಡೋದ್ರಿಂದ ಆಗೋಂಥ ಕಾಂಪ್ಲಿಕೇಶನ್ ಆಗಿರ್ಬೋದು ಅಥವಾ ನೋವು, ಪೇಯ್ನು ಏನಾಗಿರ್ಬೋದು, ಆತಂಕಗಳು ಏನಾಗಿರ್ಬೋದು. ಈಗ ರೊಬೋಟಿಕ್ ಸರ್ಜರಿಲಿ ಕೀ ಹೋಲ್ ಸರ್ಜರಿ ಮಾಡೋದ್ರಿಂದ ವಿ ಕಾಲ್ ಇಟ್ ಎಸ್ ಅ ಸ್ಕಾರ್ಲೆಸ್ ಸರ್ಜರಿ. ಸೊ ನಾನು ಹೇಳ್ದಂಗೆ ಎಕ್ಸಾಂಪಲ್ ನೆನ್ನೆನೇ ಒಂದು ಗರ್ಭಕೋಶ ಅವರು ಇವತ್ತು ಆಲ್ರೆಡಿ ಅವ್ರು ಕೆಲಸಕ್ಕೆ ಹೋಗಿದ್ದಾರೆ, ವರ್ಕ್ ಹೋಗಿದ್ದಾರೆ ಅಂದರೆ ಅಷ್ಟು ಫಾಸ್ಟ್ ರಿಕವರಿ. ಈಗಿನ ಕಾಲದಲ್ಲಿ ಈಗ 2026 ಇದ್ದೀವಿ. ಸೊ ಎವ್ರಿಬಡಿ ವಾಂಟ್ಸ್ ಫಾಸ್ಟರ್ ರಿಕವರಿ. ಸೊ ಎಲ್ಲರಿಗೂ ಫಾಸ್ಟ್ ರಿಕವರ್ ಆಗಬೇಕು, ಜಾಸ್ತಿ ದಿನ ಬೆಡ್ಡಲ್ಲಿ ಇರಬಾರ್ದು, ದೇ ವಾಂಟ್ ಟು ಗೋ ಟು ವರ್ಕ್. ಫಿಯರ್ ಆಫ್ ಲೂಸಿಂಗ್ ಔಟ್ ಅಂತ ಒಂದು ಹೊಸ ಜೆನ್ಸಿ ವರ್ಡ್ ಇದೆ. ಅಂದರೆ ದೇ ಡೋಂಟ್ ವಾಂಟ್ ಟು ಲೂಸ್ ಔಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್. ಸೊ ಇದಕ್ಕೆ ತಕ್ಕನಂಗೆ ಸರ್ಜರಿಲಿ ಕೂಡ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ. ಮೊದಲೆಲ್ಲ ಕ್ಯಾನ್ಸರ್ ಸರ್ಜರಿ ಅಂತಂದರೆ ಗಂಟಾನುಗಟ್ಟಲೆ ತೆಗಿತಿತ್ತು, ರಿಕವರಿ ಆಗೋಕ್ಕೆ ತುಂಬ ಟೈಮ್ ತೊಗೋತಿತ್ತು. ಬಟ್ ಈಗ ರಿಕವರಿ ಇಸ್ ವೆರಿ ಮಚ್ ಫಾಸ್ಟರ್. ಅವರಿಗೆ ಸರ್ಜರಿ ಆಗಿದೆ ಅಂತಲೇ ಅನಿಸದೇ ಇರೋವಂಥದ್ದು ಇರುಂಟು. ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ಸರ್ಜರಿ ಆಗಿರ್ಬೋದು, ಪ್ಯಾಂಕ್ರಾಟಿಕ್ ಸರ್ಜರಿ ಏನಂತೀವಿ, ಅವೆಲ್ಲ ಈಗ ಭಾಳ ಸೂಕ್ಷ್ಮವಾಗಿ, ಭಾಳ ಪ್ರಿಸಿಷನ್ ಆಗಿ ರೊಬೋಟಿಕಲ್ಲಿ ಮಾಡೋದ್ರಿಂದ ಇಟ್ ಹ್ಯಾಸ್ ಬಿಕಮ್ ಫ್ಯೂಚರ್. ಆ್ಯಂಡ್ ಇನ್ನು ಕೆಲವೇ ದಿನಗಳೇ, ಐ ಥಿಂಕ್ ಕೆಲವು ವರ್ಷಗಳಲ್ಲಿ, ಐ ಥಿಂಕ್ ಎವ್ರಿ ಸೆಂಟರ್, ಎವ್ರಿ ಇದರಲ್ಲಿ ಕೂಡ ರೊಬೋಟಿಕ್ ಸರ್ಜರಿ ವಿಲ್ ಬಿಕಮ್ ಅ ಸ್ಟ್ಯಾಂಡರ್ಡ್ ಆಫ್ ಕೇರ್. ಈಗ ಯುರೋಪ್ ನೇಷನಲ್ಲಿ ಯುರೋಪ್ ನೇಷನ್ ಹೆಂಗೆ ಅಂತಂದರೆ, ಈಗ ರಜಾ ಹಾಕಬೇಕು ಅಂತಂದರೆ ಅವರು ರೊಬೋಟಿಕ್ ಸರ್ಜರಿ ಹೋದರೆ ಮಾತ್ರ, ಬಿಕಾಸ್ ಅವ್ರು ಬೇಗ ವಾಪಸ್ ಬರ್ಬೋದು ಅಂತ ಇರೋದ್ರಿಂದ. ಸೊ ಯುರೋಪಿಯನ್ ನೇಷನ್ಸಲ್ಲಿ ಏನು ಮಾಡಿದ್ದಾರೆ, ರೊಬೋಟಿಕ್ ಸರ್ಜರಿ ಇಸ್ ಬಿಕಮ್ ಅ ಸ್ಟ್ಯಾಂಡರ್ಡ್ ಆಫ್ ಕೇರ್. ಎನಿ ಸರ್ಜರಿ ಆಗಲಿ ರೊಬೋಟಿಕ್ಗೆ ಹೋಗಬೇಕು ಅಂತ ಬಂದಿದೆ. ಅದೇ ಥರ ಮುಂದಿನ ದಿನಗಳು ಇಂಡಿಯಾದಲ್ಲಿ ಕೂಡ ಅದೇ ಥರ ಆಗುತ್ತೆ. ಬಿಕಾಸ್ ಎಲ್ಲರಿಗೂ ಬೇಗ ರಿಕವರಿ ಆಗಬೇಕು ಅಂತಾರೆ. ಆ್ಯಂಡ್ ಹೇಗೇನು ಬೇಗ ಕೆಲಸಕ್ಕೆ ಹೋಗಬೇಕು, ಎಂಪ್ಲಾಯೀಸಿಗೆ ಬೇಗ ಕೆಲಸಕ್ಕೆ ಹೋಗಬೇಕು, ಎಂಪ್ಲಾಯರ್ ಕೂಡ ಅವರೆಲ್ಲ ಬೇಗ ಕೆಲಸಕ್ಕೆ ಬರಬೇಕು ಅಂತಿರುತ್ತೆ. ಸೊ ಕಾಂಪ್ಲಿಕೇಶನು, ಸೈಡ್ ಎಫೆಕ್ಟು ತುಂಬ ಕಮ್ಮಿ ಆಗಿರೋದ್ರಿಂದ ರೊಬೋಟಿಕ್ ಸರ್ಜರಿ ಆಲ್ರೆಡಿ ಈಗ 150 ರೀಚ್ ಆಗಿದ್ದೀವಿ. ಸೊ ವಿ ಆರ್ ದ ಫಸ್ಟ್ ಸೆಂಟರ್ ಇನ್ ಮೈಸೂರು ಟು ಡೂ ಅ ರೊಬೋಟಿಕ್ ಸರ್ಜರಿ. ಆಲ್ರೆಡಿ 150 ಮೇಜರ್ ಕಾಂಪ್ಲೆಕ್ಸ್ ಕ್ಯಾನ್ಸರ್ ಸರ್ಜರಿ ಕೇಸಸ್ ಆಗಿದೆ. ಇದು ಅಲ್ಲದೇನೂ ಕೂಡ ಕ್ಯಾನ್ಸರ್ 150 ರೊಬೋಟಿಕ್ ಸರ್ಜರಿ ಕಂಪ್ಲೀಟ್ ಮಾಡಿದ್ದೀವಿ. ಐ ಥಿಂಕ್ ದ ಫಾಸ್ಟೆಸ್ಟ್ ಟೈರ್ 2 ಸಿಟೀಸಲ್ಲಿ 150 ಕಂಪ್ಲೀಟ್ ಮಾಡಿರೋದು. ಬರೀ ಕ್ಯಾನ್ಸರ್ ಸರ್ಜರಿಗೆ ಮಾಡಬೇಕು ಅಂತಿಲ್ಲ. ನಾವು ಗಾಲ್ ಬ್ಲಾಡರ್ ಸರ್ಜರಿ ಅಂದರೆ ಪಿತ್ಕೋಸ್ಟಲ್ ಕಲ್ಲಾಗಿರ್ಬೋದು, ಅಥವಾ ಹರ್ನಿಯಾ ಸರ್ಜರಿಗಳಾಗಿರ್ಬೋದು, ಅಪೆಂಡಿಕ್ಸ್ ಸರ್ಜರಿಗಳಾಗಿರ್ಬೋದು, ಈವನ್ ಫಂಡೋಪ್ಲಿಕೇಶನ್ ಅಂತ ಕರಿತೀವಿ, ಅದು ಹೊಟ್ಟೆ ಭಾಗ ಮೇಲ್ಗಡೆ ಹರ್ನಿಯೇಟ್ ಆಗಿ ಆ ಸರ್ಜರಿಗಳು ಕೂಡ ಭಾರತದಲ್ಲಿ ಮಾಡಿದ್ದೀವಿ. ಬರೀ ಕ್ಯಾನ್ಸರ್ ಅಂತಲೇ ಅಲ್ಲ. ಸೊ ರೊಬೋಟಿಕ್ ಸರ್ಜರಿ ಅಂದರೆ ಬರೀ ಕ್ಯಾನ್ಸರ್ಗೆ ಅಂತಲೇ ಅಲ್ಲ, ಯೂರಾಲಜಿ ಪ್ರೊಸೀಜರ್ ಆಗಿರ್ಬೋದು. ಯೂರಾಲಜಿ ಅಂತಂದರೆ ಯೂರಿನ್ ಹೋಗೋ ಜಾಗದಲ್ಲಿ ಬ್ಲಾಡ್ರಲ್ಲಿ ಏನಾದ್ರು ಟ್ಯೂಮರ್ ಇತ್ತು ಅಥವಾ ಬ್ಲಾಡ್ರಲ್ಲಿ ಸ್ಟೋನ್ಸ್ ಇತ್ತು, ಅದನ್ನು ಕೂಡ ರೊಬೋಟಿಕಲ್ಲಿ ಆಪ್ರೇಟ್ ಮಾಡ್ಬೋದು. ಸೊ ನಾನು ಹೇಳಿದಾಗೆ ಪ್ರಿಸಿಷನ್ ಅಂದರೆ ನಮಗೆ ಮ್ಯಾಗ್ನಿಫಿಕೇಷನ್ ಚೆನ್ನಾಗಿ ಕಾಣೋದ್ರಿಂದ, ಎಲ್ಲ ನೀಟಾಗಿ ಕಾಣೋದ್ರಿಂದ ಸರ್ಜರಿ ತುಂಬ ನೀಟಾಗಿ ಆಗುತ್ತೆ. ಸೊ ಅದು ರೊಬೋಟಿಕ್ ಸರ್ಜರಿದು ಒಂದು. ಸೆಕೆಂಡ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನಪ್ಪ ಅಂದರೆ, ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ನಾವು ಇದು ಫಸ್ಟ್ ಟೈಮ್ ಈವ್ನಿಂಗ್ ಕ್ಲಿನಿಕ್ಸ್, ಕ್ಯಾನ್ಸರ್ ಕ್ಲಿನಿಕ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈಗ ಕುವೆಂಪು ನಗರದಲ್ಲಿ ಒಂದು ಬ್ರ್ಯಾಂಚ್ ಕ್ರಿಯೇಟ್ ಮಾಡಿ, ಅದು ಮಾರ್ನಿಂಗ್ 9 ಈವ್ನಿಂಗ್ 9 ತನಕ ಆ ಬ್ರ್ಯಾಂಚ್ ರನ್ ಆಗುತ್ತೆ. ಬೇಸಿಕಲಿ ಏನಪ್ಪ ಅಂತಂದರೆ, ಈಗ ಒಂದು ಅಲ್ಲೇ ಕನ್ಸಲ್ಟೇಷನಿಗೆ ಬರೋದು, ಒಂದು ಹಾಸ್ಪಿಟ್ಲಿಗೆ ಬರೋಕ್ಕಾಗಲ್ಲ ಅಥವಾ ಮುಜುಗರ ಇದ್ದವರಿಗೆ ಅಲ್ಲಿಗೆ ಬಂದು ತೋರ್ಸೋಕ್ಕಾಗಲ್ಲ ಅಂತ ಒಂದು ಅಲ್ಲಿ. ಸೆಕೆಂಡ್, ವರ್ಕಿಂಗ್ ಪಾಪ್ಯುಲೇಷನ್ ಅವ್ರಿಗೆ ಏನಾಗುತ್ತೆ, ತೋರ್ಸೋಕ್ಕೆ ಮಾರ್ನಿಂಗ್ ಟೈಮಲ್ಲಿ ಕಷ್ಟ ಆಗ್ಬೋದು, ಅಂಥವ್ರಿಗೆ ಈವ್ನಿಂಗ್ ಟೈಮಲ್ಲಿ ಬಂದು ತೋರಿಸ್ಕೋಬೋದು. ಇನ್ನೊಂದೇನು ಬೆನಿಫಿಟ್ ಅಂದರೆ, ಈಗ ಆಲ್ರೆಡಿ ತೋರಿಸ್ಕೊಂಡಿದ್ದೀರಾ, ಈಗ ಸೆಕೆಂಡ್ ಒಪಿನಿಯನ್ ಬೇಕು ಅಂತಂದಾಗ ಈವ್ನಿಂಗಲ್ಲಿ ಎಲ್ಲರೂ ಸಿಗುತ್ತೆ. ಸೊ ಅದ್ರದ್ದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ, ಫಾರ್ ಎಕ್ಸಾಂಪಲ್ ಸರ್ಜಿಕಲ್ ಆಪ್ಷನ್ ಆಗಿರ್ಬೋದು, ಅಥವಾ ಕೀಮೋ ಆಪ್ಷನ್, ಅಥವಾ ಮೆಡಿಕಲ್ ಆಂಕಾಲಜಿ ಅಥವಾ ರೇಡಿಯೇಷನ್ ಆಪ್ಷನ್. ಸೊ ಎಲ್ಲ ಸ್ಪೆಷಲಿಸ್ಟ್ಗಳು ಈವ್ನಿಂಗ್ ಕ್ಲಿನಿಕಲ್ಲಿ ಅವೈಲೇಬಲ್ ಇರೋದ್ರಿಂದ ಅವ್ರಿಗೆ ಏನೇ ಡೌಟ್ಸ್ ಇತ್ತು ಅಥವಾ ಸೆಕೆಂಡ್ ಒಪಿನಿಯನ್ ತೊಗೋಬೇಕು ಅಥವಾ ಏನಾರು ಅದ್ರ ಬಗ್ಗೆ ಏನಾರು ತಿಳ್ಕೊಬೇಕು ಅನ್ನೋದು ಕೂಡ ಈವ್ನಿಂಗ್ ಕ್ಲಿನಿಕ್ ಬರೋದ್ರಿಂದ, ಸೊ ಇಟ್ ಈಸ್ ಬೆಸ್ಟ್ ಯುಟಿಲೈಸ್ ಆಗುತ್ತೆ ಮೈಸೂರು ಪಾಪ್ಯುಲೇಷನ್ಗೆ ಅಥವಾ ಸುತ್ತಮುತ್ತ ಎಲ್ಲರಿಗೂ. ಸೊ ಈವ್ನಿಂಗ್ ಕ್ಲಿನಿಕ್ ಕೂಡ ನಾವು ರನ್ ಮಾಡ್ತಾಯಿದ್ವಿ. ಐ ಥಿಂಕ್ ವಿ ಆರ್ ದ ಫಸ್ಟ್ ಇನ್ ದಿ ಸಿಟಿ ಟು ರನ್ ಕ್ಯಾನ್ಸರ್ ಕ್ಲಿನಿಕ್ಸ್ ಈವ್ನಿಂಗಲ್ಲಿ. ಸೊ ದಟ್ ಬೆನಿಫಿಟ್ ಆಗಲಿ, ಯಾರು ಮುಜುಗರ ಪಡ್ಕೊಬಾರ್ದು, ಏನೇ ಸಣ್ಣ ಡೌಟ್ ಇದನ್ನು ಬಂದು ತಿಳ್ಕೊಳ್ಳಿ. ನಮ್ಮ ಏನಂತಂದರೆ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದಷ್ಟು ಬೇಗ ಕ್ಯೂರ್ ಆಗ್ತಾರೆ.